ನೋಡಿ ಇದು ಬಂದು 90 ಸೆಂಟಿಮೀಟರ್ ಇದೆ. ಇಲ್ಲಿಂದ ಈ ಕಡೆ ಫೋಲ್ಡೆಡ್ ಸೈಡಿಂದ ನೋಡಿದ್ರೆ ನೋಡಿ 90 ಸೆಂಟಿಮೀಟರ್ ಬರ್ತಾ ಇದೆ. ಓಕೆನಾ. ಇದರಲ್ಲಿ ನನಗೆ ಬಾಡಿ ಆಗಲ್ಲ ಮತ್ತು ಸ್ವಲ್ಪ ತೋಳ್ಗೆ ಅಂತ ಕರೆಕ್ಟಾಗಿ ಸಾಲತ್ತೆ. ನನಗೆ ಕ್ರಾಸ್ ಬೆಲ್ಟ್ಗೆ ಇದು ಸಾಲಲ್ಲ. ಸೊ ಅದರಿಂದ ನಾನು ಕ್ರಾಸ್ ಬೆಲ್ಟ್ಗೆ ಇದೇ ಕಲರ್ ಬ್ಲ್ಯಾಕ್ ಅಲ್ವಾ, ಇದೇ ಕಲರು ಪಾಲಿಸ್ಟರ್ ಬಟ್ಟೆನ ತೊಗೊಂಡಿದ್ದೀನಿ. ಕ್ರಾಸ್ ಬೆಲ್ಟ್ಗೆ ನಾವು ಹೇಗಿದ್ರು 3 ಪೀಸ್ ಹಾಕ್ತೀವಲ್ಲ, ಸೊ ಅದಕ್ಕೆ ಇದು ಸರಿ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ತೋಳು ಮಾತ್ರ ನಾನು ಇದರಲ್ಲೇ ನಾನು ಹೇಳಿದ್ನಲ್ಲ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾನು ತೋಳನ್ನ ತೊಗೊತೀನಿ. ಇವಾಗ ಫಸ್ಟು ಬಾಡಿ ಅಗಲನ ಅವ್ರಿಗೆ ಯಾವ ರೀತಿ ಕೊಟ್ಟಿರ್ತಾರೆ, ಅವನು ಹೇಗೆ ಮಡಿಕೆ ಇರುತ್ತೋ ಹಾಗೆ ಇಟ್ಕೊಂಡು ಜಸ್ಟ್ ಅಗಲನ ಫೋಲ್ಡ್ ಮಾಡಿ 11 ಇಂಚ್ಗೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ 12.5ಗೆ ಕಟಿಂಗ್ ಮಾಡ್ಕೊತೀನಿ. ನಾವು ಇದ್ರ ಜೊತೆಗೆ ಅವ್ರದ್ದು ಬೆನ್ನು ಉದ್ದನೂ ಸಹ ನೋಡ್ಕೊಬೇಕು, ಸಾಲತ್ತಾ ಅಂತ. ಬರೀ ಅಗಲ ಮಾತ್ರ ನೋಡ್ಕೊಬಾರ್ದು. ಇದು ಚಿಕ್ಕ ಪನ್ನ ಆಗಿರೋದ್ರಿಂದ ಅವ್ರದ್ದು ಬೆನ್ನು ಉದ್ದ ಇದೆ ಅಲ್ವಾ. ಸೊ ಅದರಿಂದ ಅವ್ರದ್ದು ಬೆನ್ನು ಉದ್ದ ಬಂದು 15.5 ರೆಡಿನೇ ಇದೆ. ಓಕೆನಾ. 15.5 ರೆಡಿನೇ ಇದೆ, ಬಟ್ ಇದು ಎಕ್ಸಾಕ್ಟಾಗಿ 15.5 ಇದೆ. ಓಕೆನಾ. ನಮ್ಗೆ ಇವಾಗ ಸ್ಟಿಚಿಂಗ್ ಮಾರ್ಜಿನ್ಗೆ ಎಲ್ಲ ಸಿಗಲ್ಲ ಈ ರೀತಿ ಉದ್ದ ತೊಗೊಂಡ್ರೆ. ಅದಕ್ಕೆ ನಾನು ಏನು ಮಾಡ್ತೀನಿ, 15.5 ಅದೊಂದು, ಅದ್ರ ಜೊತೆಗೆ ಇದು 4 ಮಡಿಕೆ ಇದೆ ಅಲ್ವಾ. ಫ್ರಂಟ್ ಬಂದು ಅವ್ರದ್ದು ಫ್ರಂಟು ಮಿಡಲ್ ಶೇಪ್ ತೊಗೊತೀನಿ. ಮಿಡಲ್ ಶೇಪ್ ನಾನು ಮೆಷರ್ಮೆಂಟ್ ಮಾಡಿ ತೋರಿಸಿದ್ನಲ್ಲ, ಇದು ಈ ಭಾಗ ಇಲ್ಲಿಂದ ಇಲ್ಲಿಗೆ ನಾವು ಸಪ್ರೇಟ್ ಕ್ರಾಸ್ ಬೆಲ್ಟ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಬೆನ್ನು ಉದ್ದ ಮತ್ತು ಫ್ರಂಟ್ದು ಇದೇ ಮೇಯ್ನು. ಇದ್ರ ಒಳಗಡೆನೆ ಇನ್ನೆಲ್ಲ ಕವರ್ ಆಗುತ್ತೆ. ಇದು ಉದ್ದ ಬರುತ್ತಲ್ಲ, ಸೊ ಇದನ್ನು ನಾವು ನೋಡ್ಕೊಬೇಕು. ಇದು ಬಂದು ಇವಾಗ ನನಗೆ 13.25 ಅವ್ರದ್ದು ರೆಡಿ ಇರೋದು, ಪ್ಲಸ್ 1 ಇಂಚ್ ಸೇರಿಸಿ 14.25 ಬರುತ್ತೆ. ಸೊ ಇದು 15.5 ಆದರೆ ಬೆನ್ನು ಉದ್ದ 15.5 ರೆಡಿ ಆದರೆ, ನೆಕ್ಸ್ಟ್ ಅದ್ರ ಜೊತೆಗೆ 14.25 ಒಂದಿದೆ. ಸೊ ಇದು ಇಷ್ಟು ಬರುತ್ತೆ. ಇನ್ನು ಎಕ್ಸ್ಟ್ರಾ ಇದು ಮಿಕ್ಕುತ್ತಲ್ಲ, ಇದು ಬ್ಯಾಕ್ ಫೋಲ್ಡಿಂಗಿಗೆ, ನನಗೆ ಸ್ಟಿಚಿಂಗಿಗೆ, ಬ್ಯಾಕ್ಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಸೊ ಕರೆಕ್ಟಾಗಿ ಇದೇನಿದೆ ಉದ್ದ ಫ್ರಂಟು ಬ್ಯಾಕ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಒಂಚೂರು ಇನ್ನೇನು ಬಟ್ಟೆ ಮಿಕ್ಕಲ್ಲ. ಇನ್ನು ಈ ಕಡೆ ಬರೋದನ್ನ ನಾವು ತೋಳಿಗೆ ತೊಗೊಬೋದು. ನೆಕ್ಸ್ಟ್ ಇಲ್ಲೇ ನಮಗೆ ತೋಳು ಉದ್ದ ಆದಮೇಲೆ ನಾವು ಹೇಗಿದ್ದರೂ ಶೇಪ್ ಹಾಕ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಬಟ್ಟೆ ಬರುತ್ತೆ, ಅದನ್ನು ನಾವು ಪ್ಯಾಚ್ ಹಾಕ್ಕೊಳ್ಳೋದಕ್ಕೆ ಬಳಸ್ಕೊಬೋದು. ಇಲ್ಲಾಂದರೆ ನಾವು ಕಂಕ್ಳು ಕಟ್ ಮಾಡಿದಾಗ ನಮಗೆ ಸ್ವಲ್ಪ ಬಟ್ಟೆ ಸಿಗುತ್ತಲ್ಲ, ಅದನ್ನು ಸಹ ನಾವು ಪ್ಯಾಚ್ ಹಾಕ್ಕೊಳ್ಳೋದಕ್ಕೆ ಬಳಸ್ಕೊಬೋದು. ಓಕೆನಾ. ಇನ್ನು ಕ್ರಾಸ್ ಬೆಲ್ಟು ನಾನು ಹೇಳಿದ್ನಲ್ಲ, ಬೇರೆ ಪೀಸ್ನ ನಾವು ತೊಗೊಂಡು ಪಾಲಿಸ್ಟರ್ ಮ್ಯಾಚ್ ಆಗುವಂಥ ಪಾಲಿಸ್ಟರ್ ಪೀಸ್ನ ತೊಗೊಂಡು ನಾವು ಕ್ರಾಸ್ ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೊಬೋದು. ನಮ್ಗೆ 1 ಮೀಟ್ರೇ ಬೇಕು, ಬಟ್ಟೆ ಸಾಲಲ್ಲ ಅಂತ ವಾಪಸ್ ಕೊಟ್ಬಿಡಬೇಡಿ. ಈ ರೀತಿ ಆಲ್ಟ್ರೇಷನ್ ಮಾಡಿಕೊಂಡು, ಇದು ನಾನು ಹೇಳಿದ್ನಲ್ಲ 80 ಸೆಂಟಿಮೀಟರ್ ಅಂತ ಇದೆ ಇದ್ರ ಮೇಲೆ, ಆದರೆ ನನಗಿದು 90 ಸೆಂಟಿಮೀಟರ್ ಇದೆ ಬಟ್ಟೆ. ಇದಕ್ಕೆ ಕ್ರಾಸ್ ಬೆಲ್ಟ್ ಮಾತ್ರ ನಾನು ಬೇರೆ ಪಾಲಿಸ್ಟರ್ ಬಟ್ಟೆಯಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಿ ಕೊಡ್ತೀನಿ ಅವ್ರಿಗೆ. ಸೊ ಅದರಿಂದ ಏನು ಗೊತ್ತಾ, ನಮಗೂ ಒಂದು ಹೆಲ್ಪ್ ಆಗುತ್ತೆ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇದು ಫ್ರಂಟು ಬ್ಯಾಕ್ಗಾಯಿತು. ನೋಡಿ, ನನಗೆ ತೋಳಿಗೆ ಅವ್ರದ್ದು 10 ಇಂಚ್ ಇತ್ತು ಉದ್ದ. ಓಕೆನಾ. ಅಷ್ಟು ಎಷ್ಟು ಸಾಲತ್ತೋ ಅಷ್ಟಕ್ಕೆ ಇಡು ಅಂತ ಹೇಳಿದ್ರಲ್ಲ, ಇಲ್ಲಿ 10 ಇಂಚ್ ಇದೆ, 10ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ. ಸೊ ನಾನು ಅಷ್ಟೇ ತೊಗೊತೀನಿ. ಇದು ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದು ಫುಲ್ ಓಪನ್ ಮಾಡಿಕೊಂಡು ಈ ರೀತಿ ಮಡಿಸ್ಕೊಂಡು, ಆನಂತರ ಬೆನ್ನಿಗೆ 15.5 ರೆಡಿ, ಪ್ಲಸ್ 1.5 ಇಂಚ್ ನಾನು ಫೋಲ್ಡಿಂಗಿಗೆ ಎಲ್ಲದಕ್ಕೂ ಅಂತ ಸೇರಿಸಿ ಇಟ್ಕೊತೀನಿ. ಯಾಕಂದರೆ ನನಗೆ ಇಲ್ಲಿ ಫ್ರಂಟ್ಗೂ ಸಾಲ್ಬೇಕಲ್ವಾ, ಅದಕ್ಕೋಸ್ಕರ ನನಗೆ ಅದೇ 14.25 ಬರಬೇಕು. ನೋಡಿ, ಕರೆಕ್ಟಾಗಿದೆ. ಇದು 15.5 ಪ್ಲಸ್ 1.5 ಇಂಚ್ ಇಟ್ಕೊಂಡಿದ್ದೀನಿ. ಓಕೆನಾ. ನಿಮಗೆ ಬಟ್ಟೆ ಇದ್ದರೆ 2 ಇಂಚ್ ತನಕನೂ ಇಟ್ಕೊಳ್ಳಿ. ನಂಗೆ ಬಟ್ಟೆ ಇಲ್ಲದಿರೋ ಕಾರಣಕ್ಕೆ ನಾನು 1.5 ಇಂಚ್ ಅಷ್ಟೇ ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಸಮಕ್ಕೆ ಒಂದು ಸ್ಕೇಲ್ನ ಇಟ್ಕೊಂಡು ಇಷ್ಟಕ್ಕೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಅಗಲ ಬಂದು 5.25 ಈ ಕಡೆ 2 ಕಾಲಿಗೆ 1 ಮಾರ್ಕ್ ಹಾಕಿದ್ದೀನಿ. ಇದು 2 ಕಾಲು ಇರೋದ್ರಿಂದ ಇಲ್ಲಿ ನಾನು 3 ಇಂಚ್ಗೆ 1 ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನ್ಸ್ ಡ್ರಾ ಮಾಡಿಕೊಂಡು ಈ ಮೂಲೆಯಿಂದ ಒಂದು ಅರ್ಧ ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡ್ ಶೇಪ್ನ ಈ ರೀತಿ ಒಂದು ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಅದಾದಮೇಲೆ ಇಲ್ಲಿ 5.25 ಇರೋದ್ರಿಂದ ಈ ಕಡೆ ನಾನು ಏನು ಮಾಡ್ತೀನಿ, ಒಂದು 6 ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಈಗ ಇದನ್ನು ಜಾಯಿನ್ ಮಾಡೋಣ. ಕಂಕ್ಳು ಬಂದು 6 ಇಂಚು. ಇವಾಗ 6 ಇಂಚಿಗೆ 1 ಮಾರ್ಕ್ ಹಾಕಿ, ಈ ಸೈಡು ಸಹ 6 ಇಂಚಿಗೆ 1 ಮಾರ್ಕ್ ಹಾಕೋಬೇಕು.
ಯಾಕಂದರೆ ನಾವು ಹಿಂಗೆ ಲೈನ್ ಡ್ರಾ ಮಾಡಬೇಕಾದ್ರೆ ಈ ರೀತಿ ಕ್ರಾಸ್ ಆದ್ರೂ ಹೋಗ್ಬೋದು, ಇಲ್ಲ ಡೌನ್ಗಾದರೂ ಹೋಗಿಬಿಡುತ್ತೆ. ಸೊ ಅದಕ್ಕೆ ಈ ಕಡೆಗೂ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೋದು. ಇವಾಗ ಅವ್ರ ಬಾಡಿ ಅಗಲ ಎಷ್ಟು 11 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡ್ಮೇಲೆ ಈ ಕಡೆ ನಮಗೆ ಲೂಸ್ ಅನ್ನೋದು ಸಿಕ್ಬಿಡತ್ತೆ. ಓಕೆನಾ. ಇವಾಗ ಈ ಮೂಲೆಯಿಂದ 1/4ಗೆ 1 ಮಾರ್ಕು, 3/4 ಇಂಚ್ಗೆ 1 ಮಾರ್ಕು. ಇದು ಸ್ಟ್ಯಾಂಡರ್ಡು, ಎಲ್ಲ ಸೈಜ್ಗೂ ಇಷ್ಟೇ ತೊಗೊಬೇಕು. ಇವಾಗ ಇಲ್ಲಿಂದ ಇಲ್ಲಿ ತನಕ ಒಂದು ಶೇಪ್ ಕೊಡೋಣ. ಫಸ್ಟು ಡಾಟೆಡ್ ಲೈನಲ್ಲಿ ಈ ರೀತಿ ಡಾಟೆಡ್ ಲೈನ್ಸ್ ಇಟ್ಕೊಂಡು ಬಂದುಬಿಡೋಣ. ಆ ನಂತರ ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ. ಇದು ಒಂದು ಶೇಪ್ ಆಯಿತು. ನೆಕ್ಸ್ಟ್ ಇದೇ ನೇರಕ್ಕೆ ಇನ್ನು ಒಂದು, ಇದು ಸ್ವಲ್ಪ ಹೀಗೆ ಆಚೆ ಹೋಗಲಿ. ಈ ರೀತಿ ಒಂದು ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ನಾವೇನು ಶೇಪ್ಗೆ ಮೆಷರ್ಮೆಂಟ್ ತೊಗೊಂಡಿದ್ವಿ ಅಲ್ಲ, ಹುಕ್ಪಟ್ಟಿ, ಆ ಕಡೆ ಅದು ಹುಕ್ಪಟ್ಟಿ ಹತ್ರ 4/4ಗೆ 1 ಮಾರ್ಕು, 3/4 ಇತ್ತು, ಇಲ್ಲ ಸಾರಿ 5/4 ಇತ್ತು. 5/4ಗೆ 1 ಇಂಚ್ ಸೇರಿಸಿ 6/4ಗೆ 1 ಮಾರ್ಕು. ಅದಾದಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಮೇನ್ ಡಾಟು ಕರೆಕ್ಟಾಗಿದೆ ನನಗೆ 14/4, ಅದಕ್ಕಷ್ಟಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಈ ಕಡೆ ಕಂಕ್ಳ ಹತ್ರನೂ ಅಷ್ಟೇ 8 ಇಂಚು ಕರೆಕ್ಟಾಗಿದೆ, ಅದನ್ನು ಸಹ ನಾನು ಅಷ್ಟಕ್ಕೆ ಬಿಡ್ತೀನಿ. ಅಲ್ಲೇನು ಯಾವುದೇ ರೀತಿ ಮಾರ್ಕ್ ಅನ್ನೋದು ಹಾಕೋಕ್ಕೋಗಲ್ಲ. ಈಗ ಇವ್ರದ್ದು ಬಾಡಿ ಅಗಲ ಜಾಸ್ತಿ ಇರೋದ್ರಿಂದ ಈ ಕಡೆಯಿಂದ ನಾನೇನು ಮಾಡ್ತೀನಿ, 3 ಇಂಚಿಗೆ 1 ಮಾರ್ಕ್ ಹಾಕ್ಕೊತೀನಿ. ಅದಾದಮೇಲೆ 1/4ಗೆ 1, 1/4ಗೆ 1. ಓಕೆನಾ. ಇದಾದಮೇಲೆ ಇವಾಗ ಇದು ಇತ್ತಲ್ಲ ಫಸ್ಟ್ ಶೇಪು, ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದು ಸ್ಟ್ರೈಟು, ಅದು ಆಲ್ರೆಡಿ ಇದೆ ಸ್ಟ್ರೈಟಾಗಿ, ಮತ್ತು ಇದು ಅಷ್ಟೇ ನಮ್ಮದು ಇಲ್ಲೇ ಬಂದಿರೋದ್ರಿಂದ ಇದನ್ನು ಸಹ ಸ್ಟ್ರೈಟು, ಅದೇನು ಮಾರ್ಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ತೋರ್ಸೋಕ್ಕೋಸ್ಕರ ಒಂದು ಮಾರ್ಕ್ ಹಾಕೇ ಬಿಡ್ತೀನಿ. ಈ ರೀತಿ ಬರುತ್ತೆ ಇಷ್ಟು. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಆದಮೇಲೆ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಗೆ ಒಂದೊಂದು ಮ್ಯಾಚ್ ಅನ್ನೋದನ್ನ ಇಟ್ಕೊಳ್ಳೋಣ. ಈ ರೀತಿ ನ್ಯಾಚ್ಗಳನ್ನ ಹೊಡ್ಕೊಬೇಕು. ಇದು ಹೊಡೆದಾದ್ಮೇಲೆ ಹೀಗೆ ತಿರುಗಿಸ್ಕೊಂಡು ಕಂಕ್ಳನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಮೇಲ್ಗಡೆ ಲೈನ್ ಏನಿದೆ ಅದನ್ನು ಕಟಿಂಗ್ ಮಾಡ್ಕೊಬೇಕು. ಇದಾದಮೇಲೆ ಇಲ್ಲಿಗೆ ಒಂದು ಸ್ವಲ್ಪ ನ್ಯಾಚ್ನ ಹೊಡ್ಕೊಳ್ಳಿ. ಅದಾದಮೇಲೆ ಫಸ್ಟ್ 2 ಪೀಸ್ ಏನಿದೆ, ಫಸ್ಟ್ 2ನ್ನ ಮಾತ್ರ ಎತ್ಕೊಂಡು ಇವಾಗ ಸೆಕೆಂಡ್ ಲೈನ್ ಮಾರ್ಕ್ ಏನು ಹಾಕಿದ್ವಿ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಹೀಗೆ ಕಟಿಂಗ್ ಮಾಡಬೇಕಾದ್ರೆ ನೋಡಿಲಿ, ಹೀಗೆ ನಾನು ಸ್ಟಾರ್ಟ್ ಮಾಡಿದ್ದು ಮಾಡ್ತಾ ನಾನು ಹೀಗೆ ಈ ಬಟ್ಟೆನ ತಿರುಗಿಸ್ಕೊಂಡೆ. ಹಾಗೆ ನೀವು ತಿರುಗಿಸ್ಕೊಂಡು ಮಾಡೋದ್ರಿಂದ ನೋಡಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇದಾದಮೇಲೆ ಇಲ್ಲಿಗೆ ನಮ್ಮದು ಫಿಟ್ಟಿಂಗ್ ಅಂತ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊತೀನಿ. ಫುಲ್ಲು ಓಪನ್ ಮಾಡ್ಕೊಬಾರ್ದು, ಬರೀ ಇಷ್ಟಕ್ಕೆ ಮಾತ್ರ ಓಪನ್ ಮಾಡ್ಕೊಳ್ಳಿ. ಅದು ನಮಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಇದೇನಿರುತ್ತಲ್ಲ ಕತ್ತದು, ಈ ಪೀಸ್ ಬಂದು ನಾವು ಇದಕ್ಕೆ ಪೈಪಿಂಗೋ ಅಥವಾ ಕತ್ತು ಟರ್ನ್ ಮಾಡೋಕ್ಕೋ ಬೇಕಾಗುತ್ತೆ. ಅದಾದಮೇಲೆ ಇಲ್ಲಿಂದ ಕಟಿಂಗ್ ಮಾಡ್ಕೊಳ್ಳೋಣ ಕತ್ತದು. ನೋಡಿ ಇದನ್ನು ಅಷ್ಟೇ ನಾನು ಹೀಗೆ ತಿರುಗಿಸ್ಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಹೀಗೆ ಬಟ್ಟೆನ ತಿರುಗಿಸ್ಕೋಬೇಕು. ಮತ್ತು ಇದನ್ನು ಇಲ್ಲಿ ಓಪನ್ ಮಾಡ್ಕೊತೀನಿ. ಇದಾದಮೇಲೆ ಇಲ್ಲಿ ಈಗ ನಾವು ಈಗ ಡಾಟ್ ಹಿಡಿಯೋದಕ್ಕೆ ಅಂತ ನ್ಯಾಚ್ ಹೊಡೆದಿದ್ವಲ್ಲ, ಈ ಸೆಂಟರ್ ಡಾಟಿಂದ ಈ ಕಂಕ್ಳಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಹೀಗೆ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಪೀಸು 2 ಸಮ ಬಂದಿರಬೇಕು. ಒಂದು ಫೋಲ್ಡೆಡ್ ಹೇಗೆ ಫೋಲ್ಡ್ ಮಾಡ್ತೀವಿ ಆ ಥರ ಸಮ ಬಂದಿರುತ್ತಲ್ಲ, ಆ ಜಾಗಕ್ಕೆ ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಸೊ ಅಲ್ಲಿಗೆ ನಮಗೆ ಇದು ಕಂಕ್ಳ ಹತ್ರ ನಾವು ಏನು ಡಾಟ್ ಹಿಡಿತೀವಲ್ಲ ಅದಕ್ಕೆ ಅಂತ ಇದು ಗುರುತು. ಇಲ್ಲಿ ಈ ಡಾಟು, ಇದು ಬಂದು ಈ ಭಾಗನ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಸೆಂಟರ್ ಅನ್ನೋದು ಸಿಗುತ್ತೆ. ಇದೇನು ನ್ಯಾಚ್ ಹಿಡಿಯೋ ಅವಶ್ಯಕತೆ ಇಲ್ಲ, ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಸಣ್ಣಕ್ಕೊಂದು ನ್ಯಾಚ್, ಇಲ್ಲಾಂದರೆ ಒಂದು ಮಾರ್ಕ್. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಹೀಗೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಬರೋದಕ್ಕೆ ಒಂದು ಅರ್ಧ ಇಂಚಿಗೆ ಹೀಗೆ ನಾನು ಸ್ಟಿಚ್ ಮಾಡ್ಕೊತೀನಿ. ಇದು 2 ಇಂಚಿಗೆ ಸ್ಟಿಚ್ ಮಾಡ್ಕೊಬೇಕು.
ಎಷ್ಟೆಷ್ಟಕ್ಕೆ ಸ್ಟಿಚ್ ಮಾಡಬೇಕು ಅಂತ ಬೇಕಿದ್ರೆ ತೋರಿಸ್ಕೊಡ್ತೀನಿ. ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಹಾಕೋದು, ಒಂದು 3 ಇಂಚಿಗೆ. ಈ ಕಡೆ ಎಲ್ಲರದು ಸಹ ಯಾವುದೇ ಸೈಜ್ ಇರಲಿ ಒಂದು 2 ಇಂಚಿಗೆ, ಓಕೆನಾ. ಇಲ್ಲಿಂದ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಎರಡಕ್ಕೂ ಮಧ್ಯದಲ್ಲಿ ಒಂದು 2 ಇಂಚಾದರೂ ಮಿನಿಮಮ್ ಗ್ಯಾಪ್ ಇರಲೇಬೇಕು. ಇದು 2.5 ಇದೆ, ಓಕೆ, ಇಷ್ಟಿದ್ರು ಓಕೆ. ಇಲ್ಲಿ 4, ಇಲ್ಲಿ 2, ಇಲ್ಲಿ 3 ಇಂಚು. ನಾನು 4ನೇ ಮಾರ್ಕ್ ಇವಾಗ ಹಾಕೋದಿಲ್ಲ, ಮತ್ತು ನಾನು ಇವಾಗ ಸ್ಟಿಚಿಂಗ್ ಮಾಡೋದು ಇಲ್ಲ. ನಾನೇನಿದ್ರು ಫೈನಲ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಾನು ಸ್ಟಿಚಿಂಗ್ ಮಾಡ್ತೀನಿ. ಅದನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಈ ಮಾರ್ಕ್ಗಳು ಗೊತ್ತಾಯ್ತಲ್ಲ. ಇದು ಸಾದಾ ಬ್ಲೌಸು, ಜಾಸ್ತಿ ಮಾರ್ಕ್ ಮಾಡಿದ್ರು ಅದು ಹಂಗೆ ಇರುತ್ತೆ, ಅದರಿಂದ ನಾನು ಜಾಸ್ತಿ ಮಾರ್ಕಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟು ಬೆನ್ನು ಉದ್ದ ಆಯಿತು. ಇವಾಗ ಬೆನ್ನು ಕತ್ತು ಎಷ್ಟಿತ್ತು? 10.5 ಇತ್ತು. ನಾನು ಒಂಚೂರು ಜಾಸ್ತಿ ಬೇಕು ಅಂದ್ಬಿಟ್ಟು 11ಕ್ಕೆ ಮಾರ್ಕು. ಇಲ್ಲಿ 2 ಕಾಲು ಇತ್ತಲ್ಲ, ಸೊ ಇಲ್ಲಿ ಒಂದು 3 ಕಾಲು 1 ಇಂಚಿಗೆ ಅಗಲ ಮಾಡ್ಕೊತೀನಿ. ಇಂಥವರು ಜಾಸ್ತಿ ಬಿಡ್ತೇನೂ ಹಾಕೋದಿಲ್ಲ, ಸೊ ಅದರಿಂದ ಸ್ವಲ್ಪನೇ ನಾನು ಅಗಲ ತೊಗೊಂಡಿದ್ದೀನಿ. ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ಹೀಗೆ ನೀಟಾಗಿ ಒಂದು ಡಾಟೆಡ್ ಲೈನ್ ಇಟ್ಕೊಂಡು ಈ ರೀತಿ ಒಂದು ಶೇಪ್ ಕೊಟ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಹೀಗೆ ಟರ್ನ್ ಮಾಡ್ಕೊಬೇಕು. ಬಟ್ಟೆನ ಟರ್ನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಆಯಿತು ಮತ್ತು ಫ್ರಂಟ್ ಆಯಿತು. ಇಂಚಿದೆ, ಓಕೆನಾ. ಅಗಲ ಬಂದು ಇದು ಬಂದು ಬರೀ 7.5 ಇಂಚಿದೆ ಅಗಲ. ನಾನು ಪ್ಯಾಚ್ ಹಾಕ್ಕೊಬೇಕು. ಪ್ಯಾಚ್ ಹಾಕೊಳ್ಳೋದಕ್ಕೆ ಇಲ್ಲಿ ಕಂಕ್ಳ ಹತ್ರ ಕಟ್ ಮಾಡ್ಕೊಂಡಿದ್ನಲ್ಲ, ಅದೇ ಪೀಸ್ನ ಜಾಯಿಂಟ್ ಮಾಡ್ಕೊತೀನಿ ನಾನಿವಾಗ. ತೋಳು ಉದ್ದ ಬಂದು 10 ಇಂಚು, ಅಂದರೆ ಇದು ಏನಾಗುತ್ತೆ 9 ಇಂಚಿಗೆ ರೆಡಿ ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ. ಅದಾದಮೇಲೆ ಟರ್ನಿಂಗ್ ಮಾಡೋದಕ್ಕೆ ನಾನು ಬೇರೆ ಬಟ್ಟೆನ ಇಟ್ಕೊಂಡು ಟರ್ನಿಂಗ್ ಮಾಡ್ಕೊತೀನಿ. 2 ಪಟ್ಟಿ ಬಟ್ಟೆನ ಕಟ್ ಮಾಡಿಕೊಂಡು 9 ಇಂಚ್ ರೆಡಿ ಬರುತ್ತೆ. 10 ಇಂಚಿದೆ, 10 ಇಂಚು. ಈ ಕಡೆನೂ ಏನು ಮಾಡಬೇಕು, 10 ಇಂಚಿಗೆ ಒಂದು 3.5 ಇಂಚು ಡೌನ್ನ ಮಾಡಿಕೊಂಡು ಇದನ್ನು ನಾನು ಇವಾಗ ಮಾರ್ಕಿಂಗ್ ಮಾಡಿ ಕಟ್ ಮಾಡಲ್ಲ. ಇದನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀನಿ. ಅದನ್ನು ನಾನು ನಿಮಗೆ ಅಟ್ಯಾಚ್ ಮಾಡಾದಮೇಲೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪಾಲಿಸ್ಟರ್ ಬಟ್ಟೆ ಎತ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಒಂದು ಅರ್ಧಕ್ಕೆ ಈ ಕಡೆ ಇಷ್ಟು ಬಟ್ಟೆ ಬಿಟ್ಟು ನಾನು ಕರೆಕ್ಟಾಗಿ ನನಗೆ ಎಷ್ಟು ಬೇಕೋ ಅವ್ರ ಬಾಡಿ ಅಗಲ ಬಂದು 11 ಇಂಚ್ ಇತ್ತಲ್ವಾ, 11ಕ್ಕೆ 1.5 ಸೇರಿಸಿ 12.5ಗೆ ನಾನು ಕಟಿಂಗ್ ಮಾಡ್ಕೊಂಡಿದ್ದೆ. ಅದರಿಂದ ಇವ್ರ ಬಾಡಿ ಅಗಲ ಬಂದು ಒಂದು 11ರಿಂದ 11.5 ಆದರೆ ಸಾಕು. ಬಟ್ ಶಾರ್ಟೇಜ್ ಏನಾದರೂ ಆದರೆ ಇರಲಿ ಅಂದ್ಬಿಟ್ಟು ನಾನು 12 ಇಂಚಿಗೆ ಅಗಲನ ತೊಗೊಂಡಿದ್ದೀನಿ. ಅಗಲ 12 ಇಂಚ್ ತೊಗೊಂಡು ಈ ಕಡೆ ನಾವು ಏನು ಗುಂಡಿಪಟ್ಟಿ ಹತ್ರ ಮೆಜರ್ಮೆಂಟ್ ತೊಗೊಂಡಿದ್ವಿ ಅಲ್ಲ, ಆ 3 ಕಾಲಿತ್ತು, ಅದಕ್ಕೆ 1 ಇಂಚ್ ಸೇರಿಸಿ ಸ್ಟಿಚಿಂಗ್ ಮಾರ್ಜಿನ್, 4 ಕಾಲಿಗೆ 1 ಮಾರ್ಕು. ಅದಾದಮೇಲೆ ನಾವು ಅವ್ರದ್ದು ಡಾಟ್ ಹಿಡಿಯೋದಕ್ಕೆ ನಾವು 3 1 ಕಾಲು 1 ಕಾಲು ಅಂತ ತೊಗೊಂಡಿದ್ವಿ ಅಲ್ಲ, ಸೆಂಟರ್ ಡಾಟ್ ಹಿಡಿಯೋಕ್ಕೆ. ಇದು ಇಲ್ಲಿ 3 1 ಕಾಲು 1 ಕಾಲು ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಅದೇ ಥರನೇ ಈ ಕಡೆ ಅಂದಾಜಲ್ಲಿ ಒಂದು 3.5ಗೆ 1 ಮಾರ್ಕ್ ಹಾಕ್ಕೊಂಡು ಅದ್ರ ಕೆಳಗಡೆ 2ನೇ ಮಾರ್ಕಿಂಗ್ ಮಾಡ್ಕೊಬೇಕು. ಯಾಕಂದರೆ ನಮಗೆ ಇದ್ರ ನೇರಕ್ಕೆ ಇದು ಈ ಡಾಟ್ ಇದೆಯಲ್ಲ, ಇದರ ನೇರಕ್ಕೆ ನಮಗೂ 2ನೇದು ನಾವು ಶೇಪ್ ಏನು ತೊಗೊತೀವಲ್ಲ ಅದು ಬರಬೇಕು. ಅಲ್ಲಿ ಎಷ್ಟಿತ್ತು ಅಂತ, ಅಲ್ಲಿ 3 ಇತ್ತು, 3ಗೆ 1 ಇಂಚ್ ಸೇರಿಸಿ 4ಕ್ಕೆ 1 ಮಾರ್ಕು. ಮತ್ತು ಈ ಕಾರ್ನರಲ್ಲೂ ಅಷ್ಟೇ 3 ಇತ್ತು, 3ಕ್ಕೆ 1 ಸೇರಿಸಿ 4. ಇವಾಗ ಇದೇನಿದೆ ಇದನ್ನು ಇದು ಸ್ವಲ್ಪ ಹಿಂಗೊಂಚೂರು ಶೇಪ್ಗೋಸ್ಕರ ಹೀಗೆ ಮೇಲೆ ತಗೊಂಡು ಹೀಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇಷ್ಟಕ್ಕೆ ಕರೆಕ್ಟಾಗಿ ನಮ್ಮದು ಸರಿ ಹೋಯ್ತು. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟ್ 3 ರೆಡಿ ಆಗಿದೆ.
ಇನ್ನು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋನ ಅದು ಅಟ್ಯಾಚ್ ಮಾಡ್ಕೊಬೇಕಲ್ವ, ಅದು ಅಟ್ಯಾಚ್ ಮಾಡಿಕೊಂಡು ನಾನು ನಾಳೆ ಸ್ಟಿಚಿಂಗ್ ವಿಡಿಯೋ ಜೊತೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಕೊಬೋದು. ಇನ್ನು ಆಡ ಪೀಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಹತ್ರ ಕಟ್ ಮಾಡಿ ಏನು ತೊಗೊಂಡಿದ್ದೆ ಆ ಪೀಸ್ನೇ ನಾನು ಈ ಥರ ಒಂದು ಸ್ಕೇಲ್ ಸಹಾಯದಿಂದ ಸ್ಟ್ರೈಟಾಗಿ ಅಂದರೆ ಕ್ರಾಸಾಗಿ ಲೈನ್ನ ಡ್ರಾ ಮಾಡಿಕೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಒಂದು 2 ಥರ ನಾವು ಆಡ ಪೀಸ್ನ ಕಟ್ ಮಾಡ್ಕೊಬೋದು. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಈ ಪರ್ಟಿಕ್ಯುಲರ್ ಬ್ಲೌಸ್ದೇ ಲೈನಿಂಗ್ ಬಟ್ಟೆಯಿಂದ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಅಂತಲೂ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ವಿಡಿಯೋನ ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಅದರದ್ದು ನೆಕ್ಸ್ಟ್ ಕಟಿಂಗ್ ಪಾರ್ಟ್ ಇದು. ನೆಕ್ಸ್ಟ್ ಬಂದು ಸ್ಟಿಚಿಂಗ್ ಪಾರ್ಟ್ನ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಪ್ಲೀಸ್ ಇಷ್ಟ ಆಗಿದರೆ, ಬಿಗಿನರ್ಸ್ಗೆ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.